ನಿಮ್ಗೆ ಹೋಟ್ಲ್ ಕರ್ಕೊಂಡೇ ಬರ್ಬಾರ್ದು. ಅವನ್ನ ಹಾಲ್ತಿ ಯಾವಾಗ ಬಂದಾಗ ನಿಮ್ಮ ಮನೆಯವ್ರು ಇಟ್ಟಿದ್ರು ಅದೇನು ಸಂಬಂಧ ಕೇಕ್ ತೊಗೊಳ ಬಂದಾರ ಅದಕ್ಕೆ ಹಾಕೋ ಯಾವ ಅವ್ರ ಮೊಬೈಲ್ದಾಗ ಏನು ಇಂಪಾರ್ಟೆಂಟ್ ಅದ ನೋಡ್ರಿ. ಮೊಬೈಲ್ ಅಷ್ಟು ನಮ್ಮ ಫುಲ್ ಬಿಸಿ ಆಗ್ಯಾರ. ನಮ್ಮ ಮಮ್ಮಿ ಹೋಗು ಭಾಳ ಕಡಿ ಆಗಿದ್ರಿ ಈಗ ಪೂರ. ಯಾರಿಗೆ ಸೀರಿ ಈಗ ಹಾಕೊಂಡಿದ್ದಲ್ಲ ಸೀರಿ ನೀ ನಿನ್ನ ಗಂಡ ತಂದನ ಇಲ್ಲ ಕುಡಿಸ್ಕೊಂಡಿದೆ ಹಾಟೆ ಅಲತ್ತವ ಧೃತಿ ಏನ್ ತಿಲ್ಲತ್ತೀಮ ಬೈದಾಗ ಅದು ಸುಸ್ವಾಗತ ಮೈಡಿಯರ್ ಬಟಾಲಿಯನ್ಸ್ ನೋಡ್ಕೊಂಡ್ರು. ನಾ ನಿಮ್ಮ ಗೋಲ್ಡನ್ ಲೋಕಿ ಎಸ್ ನಿನ್ನ ವ್ಲಾಗ್ ಮಾಡೋದಾಗಿಲ್ಲ ಅಂತಂದ್ರೆ ಸ್ವಲ್ಪ ಇಂಟ್ರೆಸ್ಟ್ ಇದಿಲ್ರಿ. ವ್ಲಾಗ್ಸ್ ಪೆಂಡಿಂಗ್ನಾಗ ಇದು ಎಡಿಟ್ ಮಾಡೋದಾಗಿಲ್ಲ, ಅದಕ್ಕೆ ಮಾಡೋದಾಗಿಲ್ಲ. ಮಮ್ಮಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ವಿ ನಿನ್ನ ಮಾತು. ಯಾಕಂದ್ರೆ ಅಲ್ಲಿ ಉಡುಪಿ ಹೋಗಿ ಬಂದಾಗ ನಡೆದೋಗಿ ಮಮ್ಮಿ ನಡೆಯಲೇ ಉಂಟಿಲ್ಲ ಪೂರ ಮೆತ್ತಗಳಾಕಿ ನಂಗೆ ಅದೇ ಅಲ್ಲ ಸುಮ್ಮನೆ ಹೋದಪ್ಪ ಪೈಲೆ ಚಲೋ ಕೇಳಲ್ಲ ಈಗ ನಿನಗೆ ಏನಾರ ಅಂದ್ರೆ ಮತ್ತೆ ನಮ್ಮ ಮಮ್ಮಿಗೂ ಏನತ್ರ ಬೇಡ ಅಂತಾರಂತ ಸುಮ್ಮನೆ ಪೋರಿ ಮತ್ತೆ ಊಟ ಮಾಡ್ಕೊಂಡು ಬಂದಿವಿ. ಉಲ್ಟಾ ಆಗ್ಯದ ಉಲ್ಟಾ ಮೆತ್ತಗಾಗ್ಯದ ಪೋರಿ ನಾವು ಮಾಡ್ಯಾರ ನೋಡಿ ನಿಂದು ಬಿ ಮಾಡಿ. ನಮ್ಮ ಅವ್ವ ನಂಗೆ ಸಪೋರ್ಟ್ ಮಾಡ್ತಾಳೆ, ನೀನು ಅಪ್ಲೈ ಮಾಡಲ್ಲ. ನಿಮ್ಮ ಅಣ್ಣ ಕೊಡ್ಲಿ ಕಾಕಾನ ಕಾಕಾ ಕೊಡ್ಲಿ ನೋಡ್ದೊಳಗೆ ಕಪ್ಪಿ ನೋಡಿ ನಂಗೆ ಕಾಕಾ ಕೊಡ್ಲಿ. ಅದಕ್ಕೆ ರೀ ಮತ್ತೊಂದ್ಸಲ ತಾಂಡ್ರದ್ದು ಔಷಧ ಬಿಟ್ಟಿದೆವು. ಇವಾಗ ಮತ್ತೆ ಹೋಗಿ ತಾಂಡ್ರಕ್ಕೆ ಹೋಗಿ ಔಷಧ ತರಲ್ಲ ನಡೆದಿದೆ. ಒಂದ್ ವಾರದ ತಂದು ಕೊಡುತ್ತೆ ತಗೊಂಡ್ ಬರ್ತೆ ಮಾಡಿಸ್ತೆ. ಅದಕ್ಕೆ ರೀ ಗಾಡಿ ತಗೊಂಡು ಹೆಲ್ಮೆಟ್ ಹಾಕೋತೀನೋ ಬಿಡ್ದನೋ ಬಟ್ ಸೇಫ್ಟಿಗೆ ಇಟ್ಕೊಂಡು ನಡೆದೀನಿ. ಟಿಫಿನ್ ಮಾಡಿದೆ ನೋಡ್ರಿ ಜಸ್ಟ್ 2 ವಡ ದೋಸೆ ತಿಂದೆ. ಮನ್ಸಿನ ತುಂಬಾ ಎಲ್ಲ ಹುಣ್ಣಾಗಿದೆ ಅವನಿಗೆ. ಯಾರೇ ಹೊಡೆದ್ರು ಒಂಥರ ಅದಕ್ಕೆ ನಾವು ಆಯಿಂಟ್ಮೆಂಟ್ ಹಚ್ಚಿದಾಗ ಆಗತ್ರಿ. ಸೊ ಒನ್ ಆಫ್ ದ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇನ್ ಮೈ ಲೈಫ್ ಇವತ್ತಾಗಿತ್ತು. ಒಬ್ಬರು ಮೊಬೈಲ್ ಕಸ್ಕೊಂಡಿದ್ರು ನನ್ನ ಹತ್ರ. ದೊಡ್ಡ ಇನ್ಸಿಡೆಂಟ್ ಆಗಿದ್ರಿ ಅದು. ಯಾರೋ ಒಬ್ಬರು ಹೆಣ್ಮಕ್ಳು ಜಗಳ ಆಡ್ತಿರೋ ಬಿಡಿಸ್ಲಾಕ್ ಹೋಗಿದ್ದೆ. ಅದು ರಿಟರ್ನ್ ಆಗಿ ನನ್ನ ಮೇಲೆ ಬಂದಿತ್ತು ಪುರ. ಸೊ ಅಲ್ಲಿ ನಾ ಹ್ಯಾಂಡಲ್ ಮಾಡ್ಬೋದಾಗಿತ್ತು. ಬಟ್ ನಾ ಇರೋ ಸಿಚುವೇಶನ್ನಾಗ ನಾ ಇರೋ ಪರಿಸ್ಥಿತಿದಾಗ ದೊಡ್ಡ ಅಧಿಕಾರಿಗಳೆಲ್ಲ ಅವ್ರ ಜೊತೆ ಇದ್ದಿರ್ರಿ. ಪೊಲೀಸರು ನನಗೆ ಉಲ್ಟಾ ಬೈಲಿದ್ರು ಕರೆ ಅವ್ರಿಗೆ ಏನಂದಿಲ್ಲ. ಏನ್ ಮಾಡಕ್ ಹೇಳ್ರಿ ಹೆಚ್ಚಾಗದ. ಅಧಿಕಾರಿಗಳೇ ಅವ್ರ ನ್ಯಾಯ ಕೊಡ್ಸೋರೆ ಯಾರ ಹತ್ರ ನ್ಯಾಯ ಕೇಳಕ್ ಹೋಗ್ತೀವಲ್ಲ ಅವ್ರಿಗೆ ಮಾರ್ಕೊಂಡಿರೋ ತನ್ನ ಎಲ್ಲಾ ನ್ಯಾಯ ಅಂತಂದ್ರೆ ಅವ್ರಿಗೆ ಏನ್ ನ್ಯಾಯ ಕೇಳಕ್ ಆಗತ್ತೆ ಹೇಳ್ರಿ. ಇದ್ದವ್ರ ಜೊತೆ ಅಧಿಕಾರ ಇರುತ್ತೆ. ಕಾಂಡ್ ಡೂ ಎನಿಥಿಂಗ್. ನಾರ್ಮಲ್ ಪರ್ಸನ್ ಏನ್ ಮಾಡಕ್ ಆಗಲ್ಲ ಸಾಧ್ಯ. ಇವಾಗ ಚಿಂಚೋಳಿದಾಗ ಇದ್ದೀನಿ. ಇನ್ನೊಂದು 30 ಕಿಲೋಮೀಟರ್ ಆಗಿದ್ನಲ್ಲ ಚಾ ಕುಡ್ಲಕ್ ಕುಂತಿದ್ದೆ. ಯಾಕಂದ್ರೆ ಜಡ ಆಗಿತ್ತಲ್ರಿ ಸುಮ್ಮನೆ ಕುಂತಿದ್ದೆ. ಏರ್ಪೋರ್ಟ್ ಹೋಗ್ತೀನಿ. ನಾ 30 ಕಿಲೋಮೀಟರ್ ಹೋಗ್ಬೇಕು. ನಾ ಅಲ್ಲೊಂದು ಜಂಪ್ ಅದ ರೀ. ಆ ಜಂಪ್ ನೋಡಿಲ್ಲ ಹಂಗೆ ಹಾರಿಸಿದ ಹೆಲ್ಮೆಟ್ ಹಿಂಗೆ ಹಾಕಿದ್ದಲ್ರಿ. ಸೊ ಹಿಂಗೆ ಹೆಲ್ಮೆಟ್ ಇತ್ತು ಎಲ್ಲರಿಗೂ ಪ್ಯಾರಲೈಸ್ ಆಗಿದ್ರಿ. ಇಲ್ಲೇ ಅದ 5 ಕಿಲೋಮೀಟರ್. ಬಟ್ ಅಲ್ಲಿಂದ ಇವರು ಯೂಸ್ ಮಾಡೋದಂತ ಇದ್ರ ಮ್ಯಾಲಿಂದ ಓಪನರ್ ತೆಗಿಲಕ್ಕೆ ನಾ ಏನಂದ್ರೆ ಇನ್ನೂ ಒಂದು ಸಲ ಮತ್ತೊಂದು ಪಡ್ಡ ತಗೊಂಡಿನ್ರಿ ಅಲ್ಲಿ ನೋಡ್ಲತ್ತಾರ. ಸೊ ಗೈಸ್ ಅಲ್ಲಿ ಎಲ್ಲ ಜಿನ್ಗುರ್ತಿ ಅಂತಂದ್ರೆ ಊರು. ಅಲ್ಲಿ ತಗೊಂಡ್ರಿ ನಾ ಔಷಧಿ ಎಲ್ಲ ತಗೊಂಡು ಬ್ಯಾಗಿನಾಗ ಇಟ್ಕೊಂಡು 2,500 ಇತ್ತು. ಬಟ್ 2,000 ರೂಪಾಯಿ ತಗೊಂಡ್ರು ಕಂಜೂಸಿ ಮಾಡ್ರಿ. ಇವಾಗ ಬೈಕ್ನ ಬಿಸಿಲಿಗೆ ಹೋಗ್ಬೇಕು. ಸೊ ನಮ್ಮ ಮಮ್ಮಿಗೆ ಇನ್ನೊಂದ್ಸಲ ಇನ್ನು ಹೋಗಿ ಹಾಸ್ಪಿಟಲ್ ನಮ್ಮ ಊರ ಹತ್ರ ಚುಡ್ಬುಪ್ಪ ಅದ್ರಿ MBBS. ನಮಸ್ತೆ ಸಲಾಮಲೈಕುಂ. ನಮಸ್ತೆ ಅಂದ್ರೆ ಅಲ್ಲಿಗೆ ಕರೆಕ್ಟ್ ಅದ ರೀ ಅದು. ಸೊ ಗೈಸ್ ಈ ಕಡೆಯಿಂದ ಜನ ಹೆಂಗಿರ್ತಾರ ನೋಡ್ರಿ. ಲುಂಗಿ ಇರ್ತೀರಿ, ಮ್ಯಾಲೆ ಶಾಲೆ ಇರ್ತೀರಿ, ಹಂಗೆ ಇರ್ತೀರಿ. ಈ ಕಡೆಯಿಂದ ಮಣ್ಣು ನಮ್ಮ ಊರ್ಲಿಂದ ಇಲ್ಲ 30 ಕಿಲೋಮೀಟರ್ ಅಷ್ಟು ದೂರ ಇದೆ ರೀ ನಮ್ಮ ಊರಿಗೆ. ಇದು ಗ್ಯಾಪ್ ಯಾವ ಊರು ಅಂದ್ರೆ ತೆಲಂಗಾಣ ಕರ್ನಾಟಕ ಡಿಫ್ರೆನ್ಸ್ ಸರಿ. ಇದಕ್ಕೆ ಹತ್ರ ಇದು ಹಾಸ್ಪಿಟಲ್ ಹೋಗ್ಬೇಕ್ರಿ. ನಾ ಇವತ್ತು ಮತ್ತೊಂದ್ಸರಿ ತೋರಿಸಿ ನಮ್ಮ ಅಕ್ಕನ ಮಗಳು ಬರ್ಡೇ ಇರೋದು ಗುಲ್ಬರ್ಗ. ಸೊ ಅಲ್ಲೊಂದ್ಸಲ ಹೋಗ್ಬೇಕಂತ ಅದ. ನೋಡಮ್ರಿ ಹಾಸ್ಪಿಟಲ್ ಹೋಗೋತಾನೆ. ಹಾಸ್ಪಿಟಲ್ ತೋರಿದ್ರೆ ಹೋಗ್ತೀನಿ, ಇಲ್ಲಾಂದ್ರೆ ಬಿಟ್ಟು ಮಮ್ಮಿ ಬಿಟ್ಟು ಹೋಗ್ಲಕ್ಕೆ ಆಗಲ್ರಿ. ಆಂಟಿ ಎಷ್ಟಾಯ್ತು ರೀ ಟೈಮಿಗೆ? 12 ಆಗ್ಯದ್ರಿ. 12 ಆಗ್ಯದಲ್ಲ ಟೈಮ್? 12:10 ನಿಮಿಷ ಆಗ್ಯದ್ರಿ. ಇಲ್ಲ ಓದ್ರ ತನ ಊರಾಗ ಇದ್ದ ಅಂತಂದ್ರೆ ಹಾಸ್ಪಿಟ್ಲ್ ಒಯ್ಯೋದಿತ್ತು ರೀ. ಯಾಕಂತಂದ್ರೆ ಡಾಕ್ಟರ್ 2 ತನ ಇರ್ತದೆ ಅಂತ ಹೇಳಿರಿ ನೀನು ನನಗೆ. ಸೊ ಹೋಗಂಬ್ರಿ. ಇದು ಹೆಲ್ಮೆಟ್ ಹಾಕೊಂಡು ಬಿದ್ದಿತ್ತು ಗಲೀಜದ್ರಿ ಹೆಲ್ಮೆಟ್. ಇದು ಪ್ಯಾಂಟ್ ಬಂದು ಕಳಿತೆ. ಏಟಿಗೆ ಬಂದಾನ ಇಲ್ಲಿ ಮನೆಗೆ 1 ಗಂಟೆದಾಗ ಬಂದ ನೋಡ್ರಿ. ಅಲ್ಲಿ 12:10 ಆಗಿತ್ತಲ್ಲ. ಇಲ್ಲಿಗೆ ಬರ್ಲಕ್ಕ 1 ಆಗಿತ್ತು ಅಷ್ಟೇ. ಸೊ 2 ದಿನ ಡಾಕ್ಟರ್ ಇರ್ತಾನಂತ. ಫೋನ್ ಹಚ್ಚಿದ್ರಿ ಹರ ಅಂತ ಹೋಗ್ತೀವ್ರಿ ನಾನು ನಮ್ಮ ಮಾಯಿ ನಮ್ಮ ಮಮ್ಮಿ. ಹೇಳ್ತಾನೆ ಏನ್ ಮಾಡಿದ್ವಿ? ಕಣ್ಣು ಕಂಪಿ ಆಗಿ ನೋಡ್ರಿ. ನಾನು ಧೂಳಿ ಹೋಗಿ ಬಿಸಿಲು ಹೋಗಿ ಹಬೆ ಹೋಗಿ ಎಲ್ಲ ಕಣ್ಣಿಟ್ಟು ಕೆಂಪ್ ಹೋಗಿ ನೋಡ್ರಿ. ಇಲ್ಲ ಬಂದು ಡಾಕ್ಟರ್ ಹೋಗ್ತಾನೆ ಮತ್ತೆ ಸುಮ್ಮನೆ
ಔಷಧ ತಂದಿದೆ ಮುಂದಿನ ಕರ್ಕೊಂಬ ಅಂತೇಳ ಬರಮಂತಾರ ಕಾರ್ ತೆಗಿತೆ ಬರ್ರಿ ನಡ್ದೇವ್ರಿ ನಮ್ ಗಲ್ಯಾಗಿಂದ ಕಾರ್ ತೆಗಿಬೇಕಂದ್ರ ಒಂದ್ ಹರಸಾಹಸ ಮಾಡಿದಂಗ ಅದ. ನಮ್ಮ ಗಲ್ಲಿದಾಗ ಮನಿ ಕಟ್ಲತ್ತಾರ್ರಿ. ಎಮರ್ಜೆನ್ಸಿ ಟೈಮ್ನಾಗ ಎಮರ್ಜೆನ್ಸಿ ಇದ್ದಿತ್ತಂದ್ರ ಒಳಗ್ ಕಾರ್ ಒಳಗ್ ತೆಗಿಲಕ್ಕೆ ಅರ್ಧ ಹಸ್ಬೇಕು ನಮ್ ಗಲ್ಲೆ. ಅಸಲಕ್ಕೆ ಬೆವ್ರು ಬಿಟ್ಟು ನೋಡ್ರಿ ಹಂಗೆ ಬಿಸ್ಲಾಗ ನಾವ್ ಹಂಗ ಕರ್ಕೊಂಡು ಹಾಸ್ಪಿಟಲ್ ನಡೆದೇವ್ರಿ. ಹೋಗ ಮಾತಿ ಹೇಳ್ತೋಡ್ರ ಮಾಯ ಉಡುಪಿ ಹೋಗಿಂತ ಮುಂಚೆ ಸರಿಯಾಗಿದ್ದಲ್ರಿ. ಬಟ್ ಅಲ್ಲಿ ಹೋಗಿದ್ಮೇಲೆ ಊಟ ತಿನ್ಸೋ ಪ್ರಾಬ್ಲಮ್ ಆಗಿತ್ತು. ಸೊ ಅದ್ರ ಸಂಬಂಧ ವೀಕ್ನೆಸ್ ಇರಲ್ರಿ. ಅನ್ಸದ ಸುಮಾರ ಹೋಗ್ಬೇಕ ಉಡುಪಿ ಅಂತ ಇವಾಗ ಅನ್ಸ್ಬೇಕು. ನಮ್ಮ ಮಮ್ಮಿ ಹೋಗು ಭಾಳ ಕಡಿ ಆಗಿದ್ರಿ ಈಗ ಪೂರ ತಲೆ ಅದು ಫೋನ್ ಹಚ್ತಾರ ಎತ್ತಲ್ ಹೋದ್ರೆ ಇಂಥ ಕೆಲಸ ಇರ್ತಾವ್ರಿ. ಎತ್ತಲ್ ಹೋದ್ರೆ ಏನಂತಾರಂದ್ರೆ ಭಾಳ ಬಿಜಿ ಆಗ್ಯಾನ, ಭಾಳ ದಿಮಾಗ್ ಬಂದಿದೆ, ಭಾಳ ಫೇಮಸ್ ಆಗ್ಯಾನಲ್ಲ ಅದಕ್ಕೆ ಭಾಳ ದಿಮಾಗ್ ಬಂದ ಅಂತಾರೆ. ಅರ್ಥ ಮಾಡ್ಕೊಂಬಲ್ರಿ. ಎಲ್ರಿಗೂ ಅರ್ಥ ಮಾಡಿಸಲು ನನ್ನ ಕೈಲಾಗಲ್ಲ. ಏನೇ ತಿಳ್ಕೊಳಕ್ಕಂತ ಅಷ್ಟೇ ಬಿಟ್ಬಿಡ್ತೀನಿ ರೀ. ಮನೆಯವ್ರಿಗೆ ಏನಾಗಿದ್ದು ಬಿದ್ದಿರ ಗಾಡಿ ಆಗಿತ್ತಾರಿ ಬಿದ್ದಲ್ಲೇ ನಮ್ಗೆ ನಾವೇ ಗುಲ್ಬರ್ಗೆ ಹಾಕಿದೆವು. ನಾವೇ 3 ದಿನ ಹಾಕಿದೆವು. ಅದಾಗಿದ್ಮೇಲೆ ಯಾಕೋ ಆರಾಮ್ ಆಗಂಗ್ ಕಾಣಲ್ಲ ಅಂತ ತಿಳ್ಕೊಂಡು ಅಲ್ಲಿಂದ ತಗೊಂಡ್ ಹೋದೆ ನಾವು. ಮಂದಿ ಬೊಂಬೈಗಾರ ನಮ್ದು 21 ಲಾಖ ರೂಪಾಯಿ ಹೋಗ್ಯಾವ. ನಮ್ಗೆ ಒಂದೇ 3 ದಿನ 1 ಲಾಖ ಹಾಕಿದೆ. ಹಾ ಮತ್ತೆ ಹಂಗೆ ಹೋಗ್ಯಾವ್ರಿ. ಸೇಮ್ ಕೇಸ್ ಅದ ರೀ. ಸೇಮ್ ಕೇಸ್ ಅವ್ರ ಮನೆಯವ್ರಿಗೆ 3 ದಿನ ಅಲ್ಲಿ ಗುಲ್ಬರ್ಗ ಹಾಕಿರಂತ. ನಾವು ಅಲ್ಲಿ 3 ದಿನ ಹಾಕಿದೆವು. ಬ್ಯಾಡ ತಿಳ್ಕೊಂಡು ಮುಂದಕ್ಕೆ ಹೋದಿರ. ನಮ್ಮ ಹೈಸ್ಕೂಲ್ ಕ್ಲಾಸ್ಮೇಟ್ ಸಿಕ್ಕ ನೋಡ್ರಿ ಬೀರ. ಇವ್ರು ಫಸ್ಟ್ ಬೆಂಚ್ ಕುಂತು ಓದೋದೇ ಓದ್ತೀವಿ ಸರ್. BAMS ಸರ್ ಇದು ಕಂಪ್ಲೀಟ್ ಮಾಡ್ಲಾದ್ರೆ ಆಮೇಲೆ ವಿಡಿಯೋ ಮಾಡುವ ತಿರ್ಗಾಡ್ಲಿಕ್ಕೆ ಅವ್ರು ಗುಲ್ಬರ್ಗ ಕುತ್ಕೊಂಡು ಮಕ್ಕಳು ಇದೆಲ್ಲ BAMS ಮಾಡ್ಯಾರ ನೋಡ್ರಿ. ಫಸ್ಟ್ ಟಾಪರ್ ಒಬ್ಬ ಶಿವನಾರಾಯಣ ಅಂತ 92 93 ಬಂದು. ಬಟ್ ನಂದು ಫಸ್ಟ್ ಏನಪ್ಪ ಅಂದ್ರೆ ಸೆಕೆಂಡ್ ಟಾಪರ್ ನಾನೇ ನಮ್ಮ ಹೈಸ್ಕೂಲಿಗೆ. ಬಟ್ ನಾನೇ ಉಳಿದು ತಿರ್ಗಾಡ್ಲಿಕ್ಕೆ ಮಸೂದ್ ತೊಂಬಾರ ಊಟ ಮಾಡಿದ್ರಿ. ಮುಂಚೆ ಹಿಡಿದು ಊಟ ಮಾಡಿಲ್ಲ, ಇವಾಗ ಊಟ ಮಾಡ್ಲಿ. ತಲೆಗೆ ಹಿಂಗೆ ನೋಡ್ಸಂದ್ರೆ ಜಾರಾಡಿಲ್ಲ. ತಲೆಗೆ ಸ್ವಲ್ಪ ಹೊಡೆದವ್ರಿ. ತಲೆ ನೋವು ತಿಳಿಲ್ಲ, ಬ್ಯಾನಿ ಆಗ್ಲದ ನಮ್ಗೆ ಇಲ್ಲ. ಅದಕ್ಕೆ ಮನ್ಯಾಗ ಅಲ್ಲಿ ಹಾಸ್ಪಿಟಲ್ ನಮ್ಮ ಮಾಯಿ ಕೂಡಿಸಿ ಇಲ್ಲಿ ನಾಷ್ಟ ಮಾಡ್ಲಾಗ ಬಂದೆ. ನೋಡಿ ಕೈ ಹಂಗೆ ಹಾಕೊಂಡ್ರು ಒಳಗೆ. ಇವೆಲ್ಲ ಮೊದಲು ಒಂದು ಮೊದಲೆಲ್ಲ ಮುಟ್ತಾನೆ ಇರಲಿಲ್ಲ ರೀ. ನಮ್ಮ ಅಮ್ಮಗೆ ಜ್ಯೂಸ್ ಒಯ್ಲಕ್ಕೆ ಬಂದಿದ್ರಿ ಇಲ್ಲಿ. ನಮ್ದು PT ಟೀಚರ್ ಸಿಕ್ಕರು. ಅವ್ರು ಕೂಡ ನಮ್ಮನ್ನು ಕೊಡಿಸರು. ನಮ್ಮ ದುಡ್ಡೆಲ್ಲ ಅವರೇ ಕೊಟ್ಟರು. ಟೋಫಿಕ್ ಬಾಯ್ ಅವಸ್ಥೆ ಬಿಟ್ಟು ಬಂದೇನು ರೀ. ಜ್ಯೂಸ್ ಪಾರ್ಸಲ್ ಒಯ್ಲಕ್ಕೆ ಬಂದೇನಿ ಇಲ್ಲಿ. ಫಸ್ಟ್ ಟೈಮ್ ನೋಡ್ರಿ ಹಾಸ್ಪಿಟಲ್ 600 ರೂಪಾಯಿ ತೊಗೊಂಡ್ರು. ಇಲ್ಲಾಂದ್ರೆ ಎಲ್ಲ ಕಡೆ 1,000, 1,500, 1 ಲಕ್ಷ ಎಲ್ಲ ಫಸ್ಟ್ ಟೈಮ್ ಇದು ಏನು ಪೈನಾಪಲ್ ಜ್ಯೂಸ್ ನೋಡ್ರಿ. ನಮ್ಮ ಸೋರಿಸ್ ಕೊಟ್ರ ಪಾಪ. ಇಲ್ಲಿ ಕಲ್ತಿಲ್ಲ ಸುಡ್ಗೊಪ್ಪ ಸಾಲಿ ಅವ್ರು ಇಸ್ಕೊಟ್ರ. ಅದು ಹೋದ್ರವ್ರು ಇಸ್ಕೊಟ್ಟು ಹೋಗಂಬ್ರಿ ಮನಿ. ಆಕೀಗ ಜೇನ್ ತುಪ್ಪ ಅಂತ ಹೋಗ್ಬೇಕಲ್ಲ ಮಮ್ಮಿಗೆ ಔಷಧಿ ಕಲ್ಸ್ಲಕ್. ಅಲ್ಲಿ ಮಳಿ ಮಾಡೋ ಆಗ್ಯದ್ರಿ. ನಮ್ಮ ಊರ್ಲಿಂದ 10 ಕಿಲೋಮೀಟರ್ ದೂರ ಬಂದಿನಿ ಈಗ. ಯಾಕ ಅಂತಂದ್ರೆ ಕಲಬುರ್ಗಿ ಹೋಗ್ಬೇಕು. ನಮ್ಮ ಅಕ್ಕನ ಮಗಳು ಬರ್ಡೇ ಇದ್ರಿ ಇವತ್ತು. ಅಂದ್ರೆ ನಮ್ಮ ಚಿಕ್ಕಿ ಮಗಳ ಬರ್ಡೇ ಅದ್ಯಂದು. ಸೊ ಅದ್ರ ಸಂಬಂಧ ಬಾ ಅಂದ್ರಿ. ಹೋಗ್ಲತ್ತೀನಿ ರೀ. ಟೈಮ್ ಇವಾಗ 5 ಆಗ್ಯದ. ಸೊ ಗುಲ್ಬರ್ಗ ಹೋಗ್ಬೇಕಂತ 80 ಕಿಲೋಮೀಟರ್ ಬರೋದು. ಎಷ್ಟು ಟೈಮಿಂಗ್ ಇದೆ ಲೆಕ್ಕ ಹಾಕ್ತೀನಿ. ಗಾಡಿ ಇಲ್ಲಿ ಇಡ್ತೀನಿ ರೀ. ಇದು ಆ್ಯಕ್ಚುಲಿ ಪಾರ್ಕಿಂಗ್ ಏರಿಯಾ ಅದ ಇಲ್ಲಿ ನಮ್ಮ ಊರು ಬಸ್ ಸ್ಟ್ಯಾಂಡ್ದು. ನಾ ಬರತನ ಇರುತ್ತೋ ಇಲ್ಲೋ ನೋಡಮ್ರಿ. ಅದು ಇಲ್ಲ 3 ಸೇಫ್ಟಿ ನಿಮ್ಗೆ ತೋರಿಸ್ತೀನಿ. ನಾಳೆಗೆ ಸಂಜೆ ಬರ್ತೀನಿ ರೀ. ಐವತ್ತನ ಇತ್ತು ಒಂದು ಗುಣ ಇಲ್ಲ. ನಾ ಬರತನ ಕತ್ಕೊಂಡು ಹೋಯ್ತು ಅಂದ್ರೆ ನಮ್ದು ಸಿಸ್ಟಮ್ ಹೆಂಗೆ ಅದ ನಿಮ್ಗೆ ತೋರಿಸ್ತೀನಿ. ನಾವು ಬಸ್ ಬರ್ತಾನೆ ವೇಟ್ ಮಾಡಿ. ಇಂಥ ರಸ್ ಬಸ್ಸಿನಾಗ 2 ಟೈಮ್ನಾಗ ಏನಾಗ ಮೊಬೈಲ್ ಹೋಗಿತ್ತು ನೋಡಿ. ಇದೇ ಬ್ಲಾಕಿಗೆ ಮೊಬೈಲ್ ಎತ್ಕೊಂಡು ಹೋಗಿ ಮಾಡ್ತೀವಿ. ಅಳ್ಕೋತ ಪೊಲೀಸ್ ಸ್ಟೇಷನ್ ಹೋದ ಪೊಲೀಸರು ಹಳಿ ಸಿಮ್ ತೊಗೊಂಡ್ಬಾಲಂತೆ. ಬಸ್ ನೋಡ್ರಿ ಎಷ್ಟು ರಶ್ ನೋಡ್ರಿ. ಪೂರ ಹೆವಿ ರಶ್. ನಿಂತ ಹೋಗ್ಬೇಕ್ರಿ ಇಲ್ಲಿ ತನಕ ಕಲಬುರ್ಗಿ ತನಕ 1.5 ತಾಸು ರೀ. ಕಲಬುರ್ಗಿ ತನಕ ನಿಂತೆ ಬಂದೇವ್ ನೋಡ್ರಿ. ಕಾಲು ಹೋಗಿರ್ಬೇಕು. ಜಸ್ಟ್ ಬಂದೇವ್ರಿ ಬಸ್ಸಿನಾಗಿಂದ ಹಿಡಿದು ಕೆಳಗೆ ಕ್ರೂಸರ್ದಾಗ ನಡೆದೇವಿ. ಈಗ ಅಲ್ಲ ಮಾಮ ಕುಂತ ನಮ್ಮ ಚಾಚು ನಮ್ಮ ಚಿಸ್ಕಿ. ಯಾವ ಕಲರ್ ಬೇಕು ನಿಂಗೆ ಕೇಕು? ಕೇಸರಿ ಬಿಳಿ ಹಾಕ್ತೀನಿ. ಏನ ಬೇರೆ ಕಲರ್ ಯಾವ್ರ ಮತ್ತೆ ಹಾಕ್ತೀನಿ ನೋಡು. ತಪ್ಪ ಮಾಡ್ಕೊಂಡ ಚಾಕು ಬೇಕು. ಇದಕ್ಕೆ ಕೈ ಕಟ್ ಮಾಡ್ಲಕ್ಕ ನೋಡ್ಬೇಕು. ಕೋತಿ
ನಮ್ ಕಾಕೋರ್ ಸಿಟ್ಟು ಹೊಂಡದ್ರಿ ಹತ್ತಸ್ತಿ ಅಂತವ್ರಿಗೆ ನಾ ಭಾಳ ಇದ್ದೆ ಇಲ್ಲಿದ್ದೆ ಮಧ್ಯಾಹ್ನ ಸಂಬಂಧ ಕೇಕ್ ತಗೊಳ ಬಂದಾರ ನಮ್ ಕಾಕೋರ್ ಯಾವ್ ತಗೊಂಡ್ರಿ ಕಾಕ ಕೇಕ್ ನೀನೇ ಹೇಳಿದ ನೀ ಹೆಸರು ಹೇಳ್ರಿ ಕೇಕಿನ ನೀ ಯಾವ್ದು ಕೇಕ್ ಹೇಳಿ ನಂಗೆ ನೀವ್ ಹೇಳಿ ನಿಮ್ಗೆ ಗೊತ್ತಿಲ್ಲ ಅಣ್ಣ ಯಾವ್ದ್ರಿ ಕೇಕಿನ ಹೆಸರು ಅದು ಏನಂದ್ರು ಹೇಳಿ ಹನಿ ಕೇಕ್ ಅಲ್ರಿ ಅವ್ರು ಹೇಳಿದ್ರೆ ಹೇಳ್ರಿ ಅಣ್ಣ ಸ್ವಲ್ಪ ಹೆಚ್ಚು ಹೇಳ್ರಿ ಅಣ್ಣ ಚಾಕ್ಲೇಟ್ ಚಾಕೋ ಚಿಪ್ಸ್ ಅನ್ರಿ ಚಾಕೋ ಚಿಪ್ಸ್ ಅನ್ನ ಅದೇನ್ ಬರ್ರಿ DYA ಓ ಸಂತ ಗೊತ್ತಿದಾರಿ ಅಲ್ಲಿ ಯಾರು ತಗೋತಾರೇನು ಕಲಿ ನೋಡ್ರಿ ಸರ್ ಕಲಿ ಎಲ್ಲಾರು ವಾಯ್ಸ್ ಯಾರ ತಗೋತೀರ ಒಳಗ ತಗೋತಿದ್ದ ಇಸ್ಕೊಡ್ರ ಸುತ್ತ ಆ ಕಡೆ ಈ ಕಡೆ ಸುತ್ತಿಸ್ತಂದ್ರೆ ಈ ಕಡೆ ಆ ಕಡೆ ಸುತ್ತಿಸ್ತಾರೆ ಹೋಟೆಲ್ ನಿಮ್ಮ ಪಪ್ಪನೇವೆಲ್ಲ ಆಟಗಳು ಪಪ್ಪನಿಗೆ ಇವ್ರದೇ ಈಗ ಫಸ್ಟ್ ಕ್ಲಾಸ್ ಅವ್ರ ಮನೆ ಛತ್ತಿ ಮೇಲೆ ಮಾಡ್ತೀರಂತ ಅವ್ರು 2 ಕಿಲೋ ಚಿಕನ್ ತರ್ತೀರಂತ ಊರ್ ಮಂದಿ ಊಟ ಹಾಕ್ತೀವಿ ನಡೆದ್ರೆ ಎಷ್ಟು ಮಂದಿ ಕೇಕ್ ತಗೊಂಡು ಬರ್ತಾರೆ ಮಾಡಕ್ಕೆ ಶಾಂತವಾಗಿ ಕೊಡಲ್ಲ ಅಂತ ಹೇಳು ಅದ್ರೊಳಗೆ ನೋಡ್ರಿ ಮಾಮ ಬರ್ತಾನ ನೋಡ್ರಿ ಓಡೋಲೆ ಅವ್ರ ಮೊಬೈಲ್ದಾಗ ಏನ್ ಇಂಪಾರ್ಟೆಂಟ್ ಅದ ನೋಡ್ರಿ ಮೊಬೈಲ್ ಅಷ್ಟು ನಮ್ ಫುಲ್ ಬಿಜಿ ಆಗ್ಯಾರ ತಪ್ಪ ಹೇಳೋಲ್ಲ ಮೀಟರ್ ಬೇಕು ಅಷ್ಟೇ ಹಚ್ತಾರ ಹ್ಯಾಪಿ ಬರ್ಡೇ Happy birthday to you. Happy birthday to you again. ಮುಗ್ದೈತೆ ಹ್ಯಾಪಿ ಬರ್ತ್ಡೇ ಕಟ್ ಮಾಡಿ ಕೇಕ್ ಕಲ್ ಫೋಟೋಗ್ರಾಫರ್ ಫೋಟೋ ಹೊಡ್ಲತ್ತಾರ ಹೊಡಿತಾರೆ ಹೆಂಗ್ ಹೊಡಿತಾರ ಫೋಟೋ ಹೊಡ್ತಾರೆ ಸರ್ ಯಾಕ ಇದಕ್ಕ ಮುಳ್ಳಿನ ಚಮಚ ಅಂಬಲ್ಲ ಫಾರ್ಕ್ ಅಂತಾರೆ ಏನಂತಾರೆ ಫಾರ್ಕ್ ಫಾರ್ಕ್ ಸುನೆಗೆ ಗೊತ್ತಿಲ್ಲದ್ರಿ ಏನಂತಾರ ಇದಕ್ಕ ಬೆಣ್ಣೆ ಇಲ್ಲತ್ತನ್ರಿ ನೀ ಅಂತ ಹೇಳಿ ಮೊಸರು ಏನಂತಾರೆ ಮ್ಯಾಂಗೋನೀಸ್ ಅಂತಾರ ಮೇನೀಸ್ ಅಂತ ಮೇನೀಸ್ ಇದು ತತ್ತಿ ಎಣ್ಣೆ ಇರ್ತದೆ ತತ್ತಿ ಇರ್ತಾರೋ ತತ್ತಿ ಮಿಯೋನೀಸ್ ಅಂದ್ರೆ ಮಿಯೋನೀಸ್ ಸಾಧ್ಯ ಕೊಡೆ ನೀರವರು ಇಬ್ರು 30 ತಗೊಂಡು ಕುಡಿಬೇಕು ನೀರವು ಹೆಂಗಾದ ಇಟ್ಕೋದು ಪ್ಲೇಟ್ ಹಾಕಿ ಹಿಂಗೆ ನನ್ನ ಪ್ಲೇಟ್ ನೋಡಕ್ ಹಿಂಗೆ ಹೆಂಗಾದ ಇಟ್ಕೋದು ಟೀಚರ್ ಗಾರ್ಡ್ ತತ್ತಿ ಹೆಂಗೆ ಹೇಳ್ತೀರಿ ರೊಕ್ಕ ಹೆಚ್ಚಾಗ ನಿಮ್ ಖರೆ ಹೇಳೋದಂದ್ರೆ ನಿಮ್ಗೆ ಹೋಟ್ಲ್ ಕರ್ಕೊಂಡೇ ಬರ್ಬಾರ್ದು ಅವನ್ನ ಫಾಲ್ಟಿ ಯಾವಾಗ ಬಂದಾಗ ನಿಮ್ಮ ಮನೆಯವ್ರು ಇಟ್ಟಿದ ಯಾವಾಗ ತಿಮ್ಮಲ್ಲ ಬಿಡಲ್ಲ ಸುಮ್ಮನೆ ಆಸೆ ಮಾಡ್ತೀರಿ ಎಟಾಗಿದ್ದು ರೀ ಎಟಾಗದ ಬಿಲ್ 48 ಎಷ್ಟಾಗ್ಯದ 3748 ರೂಪಾಯಿ ಬಿರಿಯಾನಿ ಬಿರಿಯಾನಿ ನಮ್ ಕಾಕ ಅಂತಾರೆ ಇಟ್ ಹರಿ ನಮ್ ಕಾಕ ಅಂತಾರೆ ಇಟಿ ಆಗ್ಯದ ಬಾಟ್ಲಿ ಹೆಂಗಿತ್ತ ಉಂಡ್ ಹೆಂಗ ಉಳ್ಳಕ್ ಹೆಂಗಿತ್ತು ಹೆಂಗಿತ್ತ ಊಟ ಸರಿಯಾಗಿತ್ತ ಮಸ್ತ್ ಇತ್ತ ನಿಂಗೆ ಹೆಂಗಿತ್ತಮ್ಮ ಹೇಳು ನಮ್ ರಾಹುಲ್ ಕೊಡ್ಲಾಕಿದ್ದು ಪಾರ್ಸಲ್ ತಗೊಂಡಿದೇವ್ರಿ ಅಜ್ಜ ಕೊಡ್ತಾಳ ಅವ್ನ ಕೈದಾಗ ದಾನ ಮಾಡ್ತಾಳ ಹ್ಯಾಪಿ ಬರ್ತ್ಡೇ
ಏನು ಗಚ್ಚಿ ಹೇಳು ತಿಂದಳ ಗಂಟ್ಲ ಸಿಗ್ಬಿದ್ದದ ಈಗ. ಸೊ ಗೈಸ್ ನಿನ್ನ ಎಲ್ಲ ಮುಗಿಸ್ಕೊಂಡು ಎಷ್ಟು 1 ಗಂಟೆಗೆ ಬಿಟ್ಟಿದ್ರಿ ಅಲ್ಲಿಂದು. ಸೊ ಅದಕ್ಕೆಲ್ಲ ನಮ್ಮ ಅಮ್ಮನ ಸ್ಪಾನ್ಸರ್ ಮಾಡ್ತಾನೆ ನೋಡ್ರಿ. ನಮ್ಮ ಅಮ್ಮ ಫ್ಯಾಮಿಲಿ ಸಲ ಎಲ್ಲ ಮಾಡ್ತಾನೆ ರೀ. ಎಷ್ಟು ಖರ್ಚು ಮಾಡ್ತಾನೆ ಅಂತಂದ್ರೆ ಯು ಕಾಂಟ್ ಇಮ್ಯಾಜಿನ್. ಗಾಡಿ ಇರಲ್ಲ ಅಂದಲ್ರಿ, ಬಟ್ ನಮ್ಮ ಚಿಡಗಪ್ಪ ಬಸ್ ಸ್ಟ್ಯಾಂಡ್ ಸೇಫೆಸ್ಟ್ ಅದ. ಗಾಡಿ ಇತ್ತು ನೋಡ್ರಿ, ನಿನ್ನಿಟ್ಟು ಹೋಗಿನಿ ಇವತ್ತು ಇತ್ತು. ನೀನು ಎಷ್ಟು ಅರ್ಜೆಂಟ್ ಮಾಡಿ ತಗೊಂಡ್ರಕ್ಕೆ ಹೋಗಿ ನಾ ಆಯುರ್ವೇದಿಕ್ ತಂದಲ್ರಿ. ಸೊ ತಂದ್ರೂ ನಾ ಗಾಡಿ ಬ್ಯಾಗಿನೇ ಆಯುರ್ವೇದಿಕ್ ಬ್ಯಾಗಿನೇ ಇಟ್ಕೊಂಡು ಮತ್ತೆ ಹೋಗಿದೆ ಆ ಕಡೆ. ವೇಸ್ಟ್ ಆಯ್ತು ರೀ. ನಮ್ಮ ಮಮ್ಮಿ ನಿನ್ನ ಹಾಕ್ಬೇಕು ಕೊಟ್ಟು ಊರ ಹೋಗಮ್ಮಿ ಅಂತಂದ್ರೆ ಇವತ್ತು ನಿನ್ನ ಬ್ಯಾಗಿನ ಇಟ್ಕೊಂಡು ಆ ಕಡೆ ಹೋಗಿದ್ರಿ. ವೇಸ್ಟ್ ಆಯ್ತು ಅಲ್ಲಿ. ಮತ್ತೆ ಇವತ್ತು ಹೋಗಿ ಮನೆಗೆ ಕೊಡ್ಬೇಕು ರೀ. ಸೊ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಬ್ಲಾಗ್.